ಹಲೋ ನಮಸ್ಕಾರ. ಮಾತಿನಮಲ್ಲಿ ಬಿಗ್ ಬಾಸ್ ಜರ್ನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಬಿಗ್ ಬಾಸ್ ಅಂದ್ರೇನೆ ವ್ಯಕ್ತಿತ್ವದ ಆಟ. ಈ ಬಿಗ್ ಬಾಸ್ ಮನೆಯಲ್ಲಿ ನಿಜವಾದ ವ್ಯಕ್ತಿತ್ವದ ಆಟವನ್ನ ಆಡಿ 30ಕ್ಕೂ ಹೆಚ್ಚು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಬಂದಂತಹ ಮಾತಿನಮಲ್ಲಿ ಮಲ್ಲಮ್ಮ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಅಮ್ಮ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿವ್ ನೋಡ್ರಿ. ಹೇಗಿತ್ತು? ನೀವ್ ಹೆಂಗಿದ್ದೀರಿ? ನಾವು ಚೆನ್ನಾಗಿದ್ದೀವಮ್ಮ. ನಿಮ್ಮ ಫಸ್ಟ್ ಪ್ರತಿಕ್ರಿಯೆ ಏನು ಬಿಗ್ ಬಾಸ್ ಜರ್ನಿ? ಅಂದರೆ ಬಿಗ್ ಬಾಸ್ಗೆ ಹೋಗೋದು ಅಂದ್ರೇ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೇನೆ ತುಂಬ ಕನಸು. ಅಂಥದ್ರಲ್ಲಿ ನಿಮಗೆ ಅಪರೂಪದಲ್ಲೂ ಅಪರೂಪವಾದ ಒಂದು ಅದೃಷ್ಟದ ಒಂದು ಆಟವನ್ನು ಆಡುವಂತಹ ಒಂದು ಅವಕಾಶ ಸಿಕ್ಕಿದೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಮ್ಮ? ನಮ್ದು ಫಸ್ಟ್ ನಮ್ಗೆ ಹೊಲ ಮನೆ ಕೆಲಸ ರೀ. ಹೊಲ ಮನೆ ಕೆಲಸ ಏನ್ ಅನ್ನಿಸ್ತು ನಿಮ್ಗೆ ಬಿಗ್ ಬಾಸ್ಗೆ ಹೋಗಿ? ಖುಷಿ ಆಯ್ತು. ಫಸ್ಟ್ಗೆ ಖುಷಿ ಆಯ್ತು. ನೀವೆಲ್ಲ ಕಡೆ ಹೇಳಿದ್ರೆ ನಂಗೆ ಖುಷಿ ಆಯ್ತು, ಚಂದಿತ್ತು ಅಂತ ಹೇಳಿದ್ರ. ಅದಕ್ಕೂ ಮೀರಿ ನಿಮ್ಗೆ ಏನ್ ಅನಿಸ್ತು? ನೀವು ಒಂದು ಹಳ್ಳಿಯಿಂದ ಬಂದವರು, ಹಳ್ಳಿಯಿಂದ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದಂತವರು, ಇಲ್ಲಿ ಬಂದಾಗ ನಿಮ್ಗೆ ಒಂದು ದೊಡ್ಡ ವೇದಿಕೆಯಲ್ಲಿ ನೀವು ಆಟವನ್ನ ಆಡ್ಲಿಕ್ಕೆ ನಿಮ್ಗೊಂದು ಅವಕಾಶ ಸಿಕ್ಕಿದೆ ಅಂದಾಗ ನಿಮ್ಗೆ ಏನ್ ಅನ್ನಿಸ್ತು? ಹಳ್ಳಿಯವ್ರು ಬಿಡು, ನಾವು ಸಿಟಿಲೂ ಬಂದು ಜಯಿಸ್ಬೋದು ಅಂತ ಅನಿಸ್ತಾ ನಿಮ್ಗೆ? ಹಿಂಗ ಅಲ್ಲಿಗೆ ಹೋಗೋದೇ ಮನಸ್ಸನೇ ಗೊತ್ತಿರಿ. ನಮ್ಮಂತವ್ರನ್ನ ಯಾರು ಕರ್ಕೋತಾರ? ಆಸೆ ಐತಿ. ಹೌದೌದು, ನಮ್ಮಂತವ್ರನ್ನ ಯಾರು ಕರ್ಕೊಂತಾರೆ ಅಂತ ಹೇಳ್ತೀವಿ. ಅದ ಆಟ ನೋಡಿದಾಗ ನಾವು ಹೋಗ್ಬೇಕು, ನಾವು ಆಡ್ಬೇಕಂತದ್ದು ನಮ್ಗೆ ಯಾವ ಬಗ್ಗೆ ಸಿಗ್ತದ ಅಂತಿದ್ದೇವ್ರ ಮನಸ್ಸಿನಲ್ಲಿ. ಬಿಡು, ನಮ್ಗೇನು ಸಿಗ್ತದ, ಎಂತಿಂತವ್ರು ಹೋಗ್ತಾರ ನಮ್ಮಂತವ್ರು. ಅಂದ್ರೆ ನಿಮ್ಗಿತ್ತು ಬಿಗ್ ಬಾಸ್ ಹೋಗಿ ನಾನು ಆಟ ಆಡ್ಬೇಕು ಅನ್ನೋ ಒಂದು ಆಸೆ ಇತ್ತು ನಿಮ್ಗೆ? ಆಸೆ ಇತ್ತು ರೀ. ಗ್ರೇಟ್ ಅಮ್ಮ, ಸೂಪರ್. ಯಾಕಂದ್ರೆ ನಿಮ್ಮಂತ ಒಂದು 54 ವರ್ಷ ಮಲ್ಲಮ್ಮ ಅವ್ರಿಗೆ ಅಂತ ಖಂಡಿತ ಹೇಳಲಿಕ್ಕೆ ಚಾನ್ಸೇ ಇಲ್ಲ. ಅಂತದ್ರಲ್ಲಿ ಈ ಒಂದು ವಯಸ್ಸಲ್ಲೂ ಬಿಗ್ ಬಾಸ್ ಅನ್ನ ನೋಡಿದ್ರೆ ನಾನು ಹೋಗಿ ಆಡ್ಬೇಕು ಅನ್ನೋಂತ ಒಂದು ಆಸೆ ನಿಮ್ಮ ಮನದಲ್ಲಿ ಇದೆ ಅಂದ್ರೆ ನಿಜಕ್ಕೂ ಗ್ರೇಟ್ ಅಮ್ಮ. ಬಿಗ್ ಬಾಸ್ಗೆ ಹೋದಾಗ ನಿಮ್ಗೆ ಒಂದು ನಿಮ್ದೇ ಆದ ಒಂದು ಹೆಸರಿತ್ತು, ಮಾತಿನಮಲ್ಲಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇತ್ತು. ತುಂಬಾ ಒಗಟುಗಳ ಮೂಲಕ ನೀವು ಕರ್ನಾಟಕದಾದ್ಯಂತ ಫೇಮಸ್ ಆಗಿದ್ರಿ. ಮಲ್ಲಮ್ಮ ಒಗಟುಗಳು ಅಂತಾನೆ ನಿಮ್ದು ಎಷ್ಟೊಂದು ಯೂಟ್ಯೂಬ್ ಪ್ರೋಗ್ರಾಮ್ಸ್ ಅನ್ನ ಮಾಡಿದ್ದಾರೆ. ಅಂಥದ್ರಲ್ಲಿ ಮಾತಿನಮಲ್ಲಿ ಮಲ್ಲಮ್ಮ ಅವರು ಬಿಗ್ ಬಾಸ್ ಒಳಗಡೆ ಮಾತನ್ನ ಕಡಿಮೆ ಮಾಡ್ಬಿಟ್ರ ಅಂತ? ಕಡಿಮೆ ಏನಿಲ್ರಿ, ಎಲ್ಲಿ ಆಡೋದು ಆಡಿದ್ರಿ. ಅವ್ರು ಎಲ್ಲರೂ ಸಣ್ಣವರು, ನಾವು ಸ್ವಲ್ಪ ದೊಡ್ಡವ್ರು ಆದೇವ್ರಿ. ನಮ್ಮ ಮಾತು ಹೆಂಗೆ ಅವ್ರಿಗೆ ಇದು ಆತ. ನಮ್ಮ ವಯಸ್ಸದವ್ರು ಇನ್ನೊಬ್ರು ಇದ್ರ ಅವರು ನಾವು ಮಾತಾಡ್ಲಕ್ಕ ಅದು ಚೆನ್ನಾಗಿರ್ತಿತ್ರಿ. ಈಗ ಅವ್ರವ್ರು ಸಣ್ಣವ್ರು ಮಾತಾಡೋದು ಚಂದ ರೀ. ನಮ್ದೊಂದು ಬೇರೆ ಮಾತ, ಅವ್ರದೊಂದು ಬೇರೆ ಮಾತ. ಹಂಗಾಗಿ ಆ ಮಾತು ಬಂದಲ್ಲಿ ಮಾತಾಡಿದ್ವಿ ಅಂದ್ರೆ ಸ್ವಲ್ಪ ಮಾತು ಕಡಿಮೆ, ನಮ್ದು ಕೆಲಸ ಜಾಸ್ತಿ ಮಾಡೋದು ನಮ್ದೇ ಸ್ವಭಾವ ನಮ್ದು. ಹಂಗಾಗಿ ಒಂದು ಸ್ವಲ್ಪ ಮಾತು ಕಡಿಮೆ ಆಯ್ತು ಅಂತ ಅನ್ಸುತ್ತೆ. ಇನ್ನೂ ಜಾಸ್ತಿ ಮಾತಾಡ್ಬೇಕಿತ್ತು, ಇನ್ನೂ ಜಾಸ್ತಿ ಆಟ ಆಡ್ಬೇಕಿತ್ತು ಅಂತ ನಿಮ್ಗೆ ಅನ್ನಿಸ್ತಾ? ಅನ್ನಿಸ್ತು. ಹೊರಗಡೆ ಬರಕ್ ಇಷ್ಟನೇ ಆಗ್ಲಿಲ್ಲ ರೀ, ಕಷ್ಟ ಆಯ್ತು. ಹೌದಾ? ಬೇಜಾರಾಯ್ತಾ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದು? ಬೇಜಾರ ಹೆಂಗಾಗಲ್ರಿ, ಅಂತ ಸಂಭ್ರಮ ಸಿಗ್ತದ್ರೆ ಈಗ ನಮ್ಗೆ ಹೋಗ್ತೀವಿ ಅಂದ್ರ. ಹೌದು, ಬೇಜಾರಾಯ್ತು. ಇನ್ನೊಂದು ವಾರ 2 ವಾರ ಇದ್ರ ಖುಷಿ ಆಗ್ತಿತ್ತು. ಅಂದ್ರೆ ಆಸೆ ಇತ್ತು ರೀ. ಮತ್ತೆ ಆಸೆ ನಮ್ದು ಇಷ್ಟೇ 5 ವಾರ ಇರೋದಿತ್ತು ನಮ್ ಋಣ ಅಲ್ಲ ರೀ. ಹೌದು, ಬಹಳಷ್ಟು ಜನಕ್ಕಿಂತ ಮುಂಚೆನೆ ಹೋಗಿದ್ದಾರೆ ಅಮ್ಮ. ನಿಮ್ಗೆ 5 ವಾರಗಳ ಕಾಲ ಒಂದು ಅವಕಾಶ ಸಿಕ್ಕಿದೆ ಅಂದ್ರೆ ಅದು ಗುಡ್ ಆಪರ್ಚುನಿಟಿ ನಿಮ್ಗೆ. ದೊಡ್ಡ ವ್ಯಾಪಾರ. ಓಕೆ, ಏನ್ ತುಂಬಾ ಇಷ್ಟ ನಿಮ್ಗೆ ಬಿಗ್ ಬಾಸ್ ಮನೇಲಿ? ತುಂಬಾ ಇಷ್ಟ ಆಗಿದ್ದಂತಹ ಒಂದು ವಿಷಯ ಏನು? ತುಂಬಾ ಇಷ್ಟ ಅಂದ್ರ ಎಲ್ಲಾ ಮನಿ, ಅಲ್ಲಿರೋದು ಗಾಳಿ, ವಾತಾವರಣ, ಇದು ಎಲ್ಲಷ್ಟು ಇಷ್ಟ ಆಯ್ತ್ರಿ. ಅಲ್ಲಿ ಇಷ್ಟ ಆಗ್ಲಾರ್ದಂಥದ್ದು ಯಾವುದು ಇಲ್ಲ ರೀ. ಎಲ್ಲ ಇಷ್ಟ. ಸುದೀಪ್ ಸರ್ ಇಷ್ಟ, ಅವ್ರು ಮಾತಾಡೋದು ಇಷ್ಟ, ಅವ್ರ ನಗೋ ಸ್ಟೈಲು ಚೆನ್ನಾಗಿತ್ತು ಬಿಡ್ರಿ. ತುಂಬಾ ಫೇವ್ರೆಟ್ ಯಾರಾಗಿದ್ರು ಮಲ್ಲಮ್ಮ ಅವ್ರಿಗೆ ಬಿಗ್ ಬಾಸ್ ಮನೆ ಒಳಗಡೆ? ನಮ್ಗ ಧ್ರುವಂತ, ರಕ್ಷಿತಾ, ಗಿಲ್ಲಿ. ನೀವು ಜಾಸ್ತಿ ಇವ್ರ ಜೊತೆನೆ ಮಾತಾಡ್ತಾ ಇದ್ರಿ, ನಾವು ನೋಡಿದ್ವಿ. ತುಂಬಾ ಜಾಸ್ತಿ ಯಾವಾಗ ಧ್ರುವಂತ್ ಅವರು ನಿಮ್ಮನ್ನ ಅಮ್ಮ ಅಮ್ಮ ಅಂತಾನೆ ಇದ್ರು. ನಿಮ್ಗೂ ಕೂಡ ಅದೇ ಫೀಲ್ ಇತ್ತ? ಧ್ರುವಂತ್ ಅವ್ರ ಮಗ ಅನ್ನೋ ಫೀಲ್ ಇತ್ತು? ಅವ್ರು ಯಾವ್ದೋ ಒಂದು ಕಡೆ ಧ್ರುವಂತ್ ಅವರಿಂದನೇ ನೀವು 5 ವಾರಗಳ ಕಾಲ ಇದ್ರಿ ಅನ್ನೋ ಒಂದು ಮಾತು ಕೇಳಿ ಬರ್ತಿತ್ತು. ಅದನ್ನ ನೀವು ಎಷ್ಟು ಒಪ್ತೀರಾ ಅಮ್ಮ? ನೀವು ಧ್ರುವಂತ್ ಅವರಿಂದನೇ ಇದ್ರ, ಇಲ್ಲ ನಿಮ್ಮ ಆಟವನ್ನೇ ಆಡಿ ನೀವು ದಿನಗಳ ಕಾಲ ಸರ್ವೈವ್ ಆಗಿದ್ದೀರಾ? ನಮಗ ಸ್ವಲ್ಪ ಸಪೋರ್ಟ್ ಮಾಡ್ತಿದ್ರಲ್ಲ, ಯಾವ್ದು ಸಲಿಗೆ ಸ್ವಲ್ಪ ಆದವ್ರು ನೆನಿಬೇಕಲ್ರಿ. ಸ್ವಲ್ಪ ಏನು ಆದವ್ರು ನೆನ್ಬೇಕಂತ ಆಡ್ತಾರ ಸಾತ್ರ್ಯಾಗ. ಹಂಗೆ ನಮ್ಗೆ ಆಟ ಹೇಳ್ಕೊಡೋದು, ಹಿಂಗೆ ಮಾತಾಡ್ಬೇಕಮ್ಮ, ಹಂಗೆ ಮಾತಾಡ್ಬೇಕು, ಅವ್ರ ಕೂಡ ಹೆದರ್ಬಾರ್ದು. ನಾವೆಲ್ಲರೂ ಒಂದೇ ಸವನ ಕೂಡ. ಅವ್ರು ಧಾರಾವಾಹಿ ಮಾಡಿ ಬಂದವರು, ಪಿಕ್ಚರ್ ಮಾಡಿ ಬಂದವರು, ಅವ್ರು ಕೂಡ ಹೆಂಗೆ ಮಾತಾಡ್ಬೇಕು ಅನ್ನೋದಿಲ್ಲ. ಇಲ್ಲೆಲ್ಲರೂ ಒಂದೇ ಸವನ, ಮಾತಾಡೋದು ಧೈರ್ಯ ಬಿಟ್ಟು ಅಂತ ಹಿಂಗೆ ಧೈರ್ಯ ಹೇಳ್ತಿದ್ದೀನಿ. ಅಷ್ಟು ಬಿಟ್ಟು ಮತ್ತೇನಿಲ್ಲ. ಓಕೆ, ಮೊದಲ ವಾರ ಮಲ್ಲಮ್ಮನ ನೋಡಿದವರು ಇಡೀ ಕರ್ನಾಟಕದ ಮಂದಿ ಫುಲ್ ಶಾಕ್ ಆಗ್ಬಿಟ್ರು. ಯಾಕೆಂದ್ರೆ ಮಲ್ಲಮ್ಮ ಟಾಸ್ಕ್ಗಳಲ್ಲಿ ಅಲ್ಲಿರುವಂತಹ ಚಿಕ್ಕ ವಯಸ್ಸಿನ ಯುವಕ ಯುವತಿಯರ ಜೊತೆಗಿಂತ ನೀವು ತುಂಬಾ ಚೆನ್ನಾಗಿ, ತುಂಬಾ ಫಾಸ್ಟ್ ಆಗಿ ಟಾಸ್ಕ್ಗಳಲ್ಲಿ ಭಾಗವಹಿಸಿದ್ರು. ಸ್ವತಃ ಸುದೀಪ್ ಅವರು ಕೂಡ ನಿಮ್ಮ ಆಟವನ್ನ ನೋಡಿ ಫುಲ್ ಶಾಕ್ ಆಗಿದ್ರು ಅಮ್ಮ. ಹೇಗಿತ್ತು ನಿಮ್ಗೆ ಆ ಟಾಸ್ಕ್ ಆಡಿದ ಅನುಭವ? ಎಷ್ಟು ಖುಷಿ ಕೊಡ್ತಾ ಇತ್ತು? ಖುಷಿ ಆಯ್ತ್ರಿ ಆಟ. ಯಾವ್ಯಾವ ಟಾಸ್ಕ್ ಅಲ್ಲಿ ನೀವು ಭಾಗವಹಿಸಿದ್ರಿ ಅಲ್ಲಿ? ನಾವು ಅದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಅವು ಇದು
ಇದು ಇರ್ತಾಳ್ರಿ ಹಿಂಗೆ ಇದು ಇದ್ರ ಮೇಲೆ ನಡೆದು ಅದೊಂದು ಇಷ್ಟ ಆಯಿತು. ಹ್ಮ್. ಅದು ಇನ್ನೊಂದು ಅದು ಅದು ಇದು ರೀ ಮುತ್ತಿನ ಮಳೆ ಸುರಿತ ಚಿನ್ನದ ಅದು 2 ಆಟ ಆಡಿದ್ರು. ಇನ್ನೊಂದು ಆಟ ನಾವು ಆಡೋದಿತ್ತು. ಅದೇನೋ ಸ್ವಲ್ಪ ತಕರಾರಾಯ್ತು, ಅದು ಒಬ್ರ ಬಲ್ಲಿ ಒಬ್ರು ಕೊಡಂಗಿಲ್ಲ ಅಂತ. ಇವ್ರು 2ನೇ ಆಟ ಆಡಿದವ್ರು ಇವ್ರ ಬಲ್ಲಿ ಅವ್ರ ಬಲ್ಲಿ ಆಗಿ ಅದೊಂದು ಸ್ವಲ್ಪ ಗಲಾಟೆನೇ ಆಯಿತು. ಅದ್ರ ಸಲಿಗೆ ಅದೊಂದು ಆಟ ನಿಂತು ಬಿಡ್ತೀರಿ ಅದು ಅಷ್ಟೇ. ಓಕೆ, ಯಾರ ಜೊತೆ ಜಗಳ ಆಡಿದ್ರು ಮಲ್ಲಮ್ಮ ಬಿಗ್ ಬಾಸ್ ಮನೇಲಿ? ನಾವು ಯಾರು ಕೂಡ ಜಗಳ ಆಡಿದ್ರಿ, ಆ ಕಾವ್ಯನ ಜೊತೆನೇ ಒಂಚೂರು ಜಗಳ ಆಡಿದೆವು ಅಷ್ಟೇ.